ಈ ಬೀದರ್ನಲ್ಲಿ ಜಗನ್ನಾಥ ರಥಯಾತ್ರೆ ನಡೀತಾ ಇದೆ. ಅದಕ್ಕೆ ನಮ್ಮ ಬೀದರ್ ಕ್ಲಬ್, ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿಯಿಂದ ನಾವು ಒಂದು ಪ್ರಸಾದದ ಆಯೋಜನೆ ಮಾಡಿದೆವು. ಬೀದರ್ನ ಎಲ್ಲ ಈ ರಥಯಾತ್ರೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರೂ ನಮ್ಮ ಈ ಹಣ್ಣು ಮತ್ತು ಇದ್ರದ್ದೆಲ್ಲ ಶರ್ಬತ್ತೆಲ್ಲ ತೊಗೊಂಡು ಒಂದು ಎನರ್ಜಿ ತೊಗೊಂಡು ಮತ್ತು ರಥಯಾತ್ರೆಯಲ್ಲಿ ಭಾಗವಹಿಸಬೇಕಂತೆ ಎಲ್ಲರಿಗೂ ಕಳಕಳೆ ಮನವಿ. ಧನ್ಯವಾದಗಳು. ಒಂದು 2000 ಜನರಿಗೆ ನಾವು ಒಂದು ಈ ಹಣ್ಣಿನ ವ್ಯವಸ್ಥೆ ಮಾಡೀವಿ. ಹಣ್ಣು ಮತ್ತು ಒಂದು ಟಿಫಿನ್ ವ್ಯವಸ್ಥೆ ಮಾಡೀವಿ. ಅದಕ್ಕೆ ಎಲ್ಲ ಜನರು ಭಾಗವಹಿಸ್ತಾ ಇದ್ದಾರೆ. ತುಂಬ ಒಂದು ವಿಜೃಂಭಣೆಯ ಒಂದು ರಥಯಾತ್ರೆ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಪುನೀತರಾಗಬೇಕಂತೆ ನಾನು ಕಳಕಡೆ ಮನವಿ. ನನ್ನ ಹೆಸರು ಜೈ ಜಗನ್ನಾಥ. ನಾನು ಸತೀಶ್ ಕುಮಾರ್ ಸ್ವಾಮಿ, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿಯ ಕಾರ್ಯದರ್ಶಿ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ವಿಶ್ವಾದ್ಯಂತ ಪ್ರಸಿದ್ಧವಾದ ಜಗನ್ನಾಥ್ ಪುರಿಯ ರಥಯಾತ್ರಾ ಅಂತಂದರೆ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಒಂದು ಪ್ರಸಿದ್ಧ ಜಾತ್ರೆ. ಅದೇ ರೀತಿ ನಮ್ಮ ಕೆಲವು ವರ್ಷಗಳಿಂದ ನಮ್ಮ ಬೀದರ್ನಲ್ಲಿ ಆಯೋಜನೆ ಆಗ್ತಾಯಿದೆ. ಜನರು ಸುತ್ತಮುತ್ತಲೇ ಬರೀ ಬೀದರ್ ಅಲ್ಲದೇ ಸುತ್ತಮುತ್ತಲಿನ ತೆಲಂಗಾಣ ಆಗ್ಬಾರ್ದು, ಮಹಾರಾಷ್ಟ್ರದಿಂದನೂ ಈ ಜಗನ್ನಾಥ್ ರಥಯಾತ್ರದಲ್ಲಿ ಭಾಗಿಯಾಗುತ್ತಿದ್ದಾರೆ. ಆದ್ದರಿಂದ ನಮ್ಮ ನ್ಯೂ ಸೆಂಚುರಿ ಕ್ಲಬ್ ವತಿಯಿಂದ ವಿಶೇಷವಾಗಿ ಹಣ್ಣು ಮತ್ತು ಪ್ರಸಾದ ವ್ಯವಸ್ಥೆ, ಪಾನಕದ ವ್ಯವಸ್ಥೆಯನ್ನು ಮಾಡಿ ಸುಮಾರು 2000 ಮೇಲ್ಪಟ್ಟ ಜನರು ಬರುವ ನಿರೀಕ್ಷೆ ಇದೆ. ಅವರೆಲ್ಲರಿಗೂ ಏನಂತಂದರೆ ನಮ್ಮ ಕ್ಲಬ್ನ ಸದಸ್ಯರು ತುಂಬ ಮನಸ್ಸಿನಿಂದ ಹಾಗೆ ದೇವರಲ್ಲಿ ಭಕ್ತಿ ಇಟ್ಟು ಜನರಲ್ಲಿಯೂ ಕೂಡ ಅಷ್ಟೇ ನಮ್ರತೆಯಿಂದ ಎಲ್ಲರನ್ನೂ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ನಮಗೆ ಆ ದೇವರು ಈ ಬೀದರ್ ಜನರಿಗೆ ಒಳ್ಳೆಯದಾಗಲಿ, ನಮ್ಮ ನ್ಯೂ ಸೆಂಚುರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ಒಂದು ಒಳ್ಳೆಯ ಶಕ್ತಿ ಕೊಡಲಿ. ಇದೇ ರೀತಿಯ ಮುಂದೆ ಕೂಡ ಕೆಲಸ ಮಾಡುವಂತಹ, ಸೇವೆ ಮಾಡುವಂತಹ ಒಂದು ಜಗನ್ನಾಥನ ಕೃಪೆ ಇರಲಿ ನಮ್ಮೆಲ್ಲರ ಮೇಲೆ ಅಂತ ನಾನು ಹಾರೈಸುತ್ತೇನೆ. ಜೈ ಜಗನ್ನಾಥ. ನಮಸ್ಕಾರ. ಇವತ್ತು ಪುರಿ ಜಗನ್ನಾಥ್ ರಥಯಾತ್ರಾ ಸಂದರ್ಭದ ನಿಮಿತ್ತ ಬೀದರ್ನಲ್ಲಿ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಆ ರಥೋತ್ಸವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಿಂದ ನೀಲಾಂಚಲ ಧಾಮ ಚಿಕ್ಪೇಟ್ ಜಗನ್ನಾಥ್ ಮಂದಿರವರೆಗೆ ಸಾಗ್ತಾ ಇದೆ. ಈ ನಿಮಿತ್ತ ಬೀದರ್ ನ್ಯೂ ಸೆಂಚುರಿ, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಪುಷ್ಪಾರ್ಚನೆ ಹಾಗೂ ಫಲ ವಿತರಣೆ ಹಾಗೂ ಜ್ಯೂಸ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ದೇವರು ಶುಭ ಕೋರಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.